ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾಟಕದ ಶೀರ್ಷಿಕೆ ಶ್ರೀಕೃಷ್ಣನ ಅವತಾರ. ಭೂಮಿಯ ಮೇಲೆ ಅಸುರರ ಅಟ್ಟಹಾಸ ಮಿತಿ ಮೀರಿದಾಗ ದೇವತೆಗಳೆಲ್ಲ ವಿಷ್ಣುವಿಗೆ ಮೊರೆ ಹೋಗಲು ಭೂಭಾರ ಹರಣಕ್ಕಾಗಿ ಶ್ರೀಕೃಷ್ಣನ ಅವತಾರವಾಯಿತು. ಆ ಅವತಾರದ ಚಿಕ್ಕ ಸನ್ನಿವೇಶ ಈಗ ನಿಮ್ಮ ಮುಂದೆ. ಕಲಿಯ ರೂಪಿಯಾದ ಕಂಸನ ಕ್ರೂರತನ ಮಿತಿ ಮೀರಿತ್ತು. ಅವನ ಸಂಹಾರಕ್ಕೆ ಕಾಲ ಕಾಯುತ್ತಿತ್ತು. ಅದು ವಸುದೇವ ದೇವಕಿಯರ ಮದುವೆಯಾದ ಕ್ಷಣ. ಒಂದು ಅಶರೀರವಾಣಿ ಕೇಳಿಬಂತು. ದುಷ್ಟ ಕಂಸನೇ, ನಿನ್ನ ಸಾವು ಸನ್ನಿಹಿತವಾಗಿದೆ. ನಿನ್ನ ತಂಗಿಯ ಗರ್ಭದಲ್ಲಿ ಹುಟ್ಟುವ 8ನೇ ಮಗುವಿನಿಂದ ನಿನಗೆ ಸಾವು. ನನ್ನ ಸಾವು? ನನ್ನನ್ನು ಸಾಯಿಸಲು ಯಾರಿಗೂ ಸಾಧ್ಯವೇ ಇಲ್ಲ. ನನ್ನ ತಂಗಿ ಬದುಕಿದರೆ ತಾನು ನನ್ನ ಸಾವು. ಇವಳನ್ನೇ ಕೊಂದು ಬಿಡುತ್ತೇನೆ. ಬೇಡ ಕಂಸ, ಬೇಡ. ದೇವಕಿಯನ್ನು ಕೊಲ್ಲಬೇಡ. ನಿನಗೆ ಮಗುವಿನಿಂದ ತಾನೇ ತೊಂದರೆ. ನಾನು ನಿನಗೆ 8ನೇ ಮಗುವನ್ನು ಕೊಟ್ಟು ಬಿಡುತ್ತೇನೆ. ನನಗೆ 8ನೇ ಮಗು ಮಾತ್ರ ಬೇಡ, ಹುಟ್ಟುವ ಎಲ್ಲ ಮಕ್ಕಳು ಬೇಕು. ಎಲ್ಲ ಮಕ್ಕಳೇ? ಏಕೆ? ಅಶರೀರವಾಣಿ ಹೇಳಿದ್ದು 8ನೇ ಮಗು. ಆದರೆ ನನಗೆ ಮೊದಲಿನಿಂದ 8 ಅಥವಾ ಕೊನೆಯಿಂದ 8. ಅದಕ್ಕಾಗಿ ಎಲ್ಲ ಮಕ್ಕಳು ನನಗೆ ಬೇಕು. ಆಯ್ತು, ಸರಿ. ದಯವಿಟ್ಟು ದೇವಕಿಯನ್ನು ಮಾತ್ರ ಕೊಲ್ಲಬೇಡ. ಕಂಸನು ವಸುದೇವಕಿಯರನ್ನು ಕಾರಾಗೃಹದಲ್ಲಿ ಕೂಡಿ ಹಾಕುತ್ತಾನೆ. ಆಗ ನನ್ನ ಸಾವಂತೆ, ಕಂಸನ ಸಾವಂತೆ. ಆದರೂ ಆ ಮಕ್ಕಳನ್ನು ಮಾತ್ರ ಬಿಡುವುದಿಲ್ಲ. ಮೊದಲ ಮಗು ಹುಟ್ಟಿದಾಗ ಕಂಸ ಬಂದು ಮಗುವನ್ನು ಕೊಂದು ಬಿಡುತ್ತಾನೆ. ಹೀಗೆ 6 ಮಕ್ಕಳನ್ನು ಸಾಯಿಸಿ 7ನೇ ಮಗು ಗರ್ಭಪಾತವಾಯಿತೆಂದು ಎಲ್ಲರೂ ಅಂದುಕೊಳ್ಳುತ್ತಾರೆ. ಆದರೆ ಆ ಗರ್ಭವನ್ನು ನಂದನ ಹೆಂಡತಿ ರೋಹಿಣಿಯ ಗರ್ಭದಲ್ಲಿ ಇರಿಸಲಾಗಿರುತ್ತದೆ. 8ನೇ ಮಗುವಿನ ಜನನ ಅಂದರೆ ಶ್ರೀಕೃಷ್ಣನ ಜನನ. ಕ್ರೂರನಾದ ಕಂಸ ಬರೀ ತನ್ನ ತಂಗಿ ಮತ್ತು ಅವಳ ಗಂಡ ಮಾತ್ರವಲ್ಲ, ಅವನ ತಂದೆಯನ್ನು ಕೂಡ ರಾಜ್ಯದ ಸಿಂಹಾಸನಕ್ಕಾಗಿ, ಅದರ ಆಸೆಗಾಗಿ ಅವನ ತಂದೆ ಉಗ್ರಸೇನನ್ನು ಸಹ ಕಾರಾಗೃಹದಲ್ಲಿಯೇ ಕೂಡಿ ಇಂಥ ಕಂಸನ ಸಂಹಾರವಾಗಲು ಶ್ರೀಕೃಷ್ಣ ಪರಮಾತ್ಮನೇ ಅವತಾರ ಎತ್ತಿ ಬರಬೇಕಾಯಿತು. ಶ್ರಾವಣ ಮಾಸ, ಅಷ್ಟಮಿ ರಾತ್ರಿಯ ಕಾಲ, ಗುಡುಗು ಸಿಡಿಲು ಸಹಿತ ಮಳೆ. ಆಗ ಶ್ರೀಕೃಷ್ಣನ ಅವತಾರವಾಯಿತು. ದೈವ ಪ್ರೇರಣೆಯಂತೆ ಆ ಮಗುವನ್ನು ಬದಲಿಸಲು ವಸುದೇವನು ನಿರ್ಧರಿಸುತ್ತಾನೆ. ಕಾರಾಗೃಹದ ಬಾಗಿಲುಗಳು ತೆರೆದವು. ಕಾವಲುಗಾರರೆಲ್ಲರೂ ನಿದ್ರೆಗೆ ಜಾರಿದ್ದರು. ವಸುದೇವ ಮಗುವನ್ನು ಬುಟ್ಟಿಯಲ್ಲಿ ಹೊತ್ತುಕೊಂಡು ಭೋರ್ಗರೆಗೆ ಹರಿಯುತ್ತಿರುವ ಯಮುನೆಯ ದಾಟಿಕೊಂಡು ಗೋಕುಲವನ್ನು ತಲುಪುತ್ತಾನೆ. ಅಲ್ಲಿನ ದುರ್ಗೆಯ ಅವತಾರದಲ್ಲಿನ ಹೆಣ್ಣು ಮಗುವನ್ನು ಎತ್ತಿಕೊಂಡು ಶ್ರೀಕೃಷ್ಣನನ್ನು ಅಲ್ಲಿ ಮಲಗಿಸುತ್ತಾನೆ. ವಸುದೇವನು ಮತ್ತೆ ಮಥುರೆಗೆ ಮರಳುತ್ತಾನೆ.
ಬಾಗಿಲುಗಳು ಮುಚ್ಚಿಕೊಳ್ಳುತ್ತವೆ. ಕಾವಲುಗಾರರು ಎಚ್ಚರಗೊಳ್ಳುತ್ತಾರೆ. ಆಗ ಮಗು ಅಳಲು ಪ್ರಾರಂಭಿಸಿದಾಗ ಮಗುವಿನ ಶಬ್ದ, ಎಂಟನೇ ಮಗುವಿನ ಶಬ್ದ. ದೇವಕಿ, ಕೊಟ್ಟು ಬಿಡು ಮಗುವನ್ನ. ಬೇಡ ಅಣ್ಣ, ಬೇಡ ಅಣ್ಣ, ಬೇಡ. ಇದು ಹೆಣ್ಣು ಮಗು, ದಯವಿಟ್ಟು ಇದನ್ನಾದರೂ ಬಿಟ್ಟು ಬಿಡು. ಕಂಸ ಬಲವಂತವಾಗಿ ಮಗುವನ್ನು ಕಸಿದುಕೊಂಡು ನೆಲ ಕಪ್ಪಳಿಸಲು ಮೇಲೆ ಎಸೆಯುತ್ತಾನೆ. ಆಗ ದುರ್ಗೆಯ ಚತುರ್ಭುಜನಾಗಿ, ಮೂರ್ಖ ಕಂಸನೇ, ನಿನ್ನ ಸಾವು ನಾನಲ್ಲ, ಅವನು ಬೇರೆ ಬೇರೆ ಎಲ್ಲೂ ಬೆಳೆಯುತ್ತಿದ್ದಾನೆ. ನಿನ್ನ ಸಾವು ನಿಶ್ಚಿತ ಎಂದು ಅದೃಶ್ಯಳಾಗುತ್ತಾಳೆ. ಕಂಸನು ತನ್ನ ಮೃತ್ಯುವಿಗೆ ಕಾರಣನಾದ ಶ್ರೀಕೃಷ್ಣನನ್ನು ವಧಿಸಲು ಭೂತನಿ, ಶಕಟಾಸುರ, ಬಕಾಸುರ ಹೀಗೆ ಬೇರೆ ಬೇರೆ ರಾಕ್ಷಸರನ್ನು ಕಳುಹಿಸಿದರೂ ಅದು ವ್ಯರ್ಥ ಪ್ರಯತ್ನವಾಗುತ್ತದೆ. ಕಾಲ ಕಳೆದಂತೆ ಕೃಷ್ಣನ ತುಂಟಾಟಗಳು ಹೆಚ್ಚುತ್ತವೆ ಮತ್ತು ಮೆಚ್ಚುತ್ತವೆ. ಒಮ್ಮೆ ಹಣ್ಣು ಮಾರುವವಳು ನಂದ ಮಹಾರಾಜನ ಮನೆಗೆ ಹಣ್ಣು ಮಾರಲು ಬಂದಾಗ ಹಣ್ಣಮ್ಮ ಹಣ್ಣು, ಹಣ್ಣಮ್ಮ ಹಣ್ಣು, ಸಿಹಿ ಸಿಹಿಯಾದ ಗೋಕುಲದ ಹಣ್ಣಮ್ಮ ಹಣ್ಣು, ಹಣ್ಣಮ್ಮ ಹಣ್ಣು. ನೋಡಮ್ಮ, ಈ ಧಾನ್ಯಗಳನ್ನ ತೆಗೆದುಕೊಂಡು ಸ್ವಲ್ಪ ಹಣ್ಣು ಕೊಡಮ್ಮ. ತೆಗೆದುಕೊಳ್ಳಿ ಮಹಾರಾಜರೇ. ನನಗೂ ಹಣ್ಣು ಬೇಕು, ನನಗೂ ಹಣ್ಣು ಬೇಕು, ನನಗೂ ಹಣ್ಣು ಕೊಡಿ. ಅಯ್ಯೋ, ಸ್ವಲ್ಪವೇ ಇದೆಯಲ್ಲ. ಪರವಾಗಿಲ್ಲ ಕೃಷ್ಣ, ನನಗಿಷ್ಟೇ ಸಾಕು, ತೆಗೆದುಕೋ ಹಣ್ಣನ್ನು. ನನಗೂ ಹಣ್ಣು ಸಿಕ್ತು, ನನಗೂ ಹಣ್ಣು ಸಿಕ್ತು. ದುರಾಸೆ ಇಲ್ಲದೆ ಪ್ರೀತಿಯಿಂದ ಹಣ್ಣು ಕೊಟ್ಟಿದ್ದರಿಂದ ಅವಳ ಬುಟ್ಟಿಯ ತುಂಬ ಚಿನ್ನ, ವಜ್ರದಂತಹ ಆಭರಣಗಳು ತುಂಬಿದ್ದವು. ಅದನ್ನು ನೋಡಿ ಹಣ್ಣು ಮಾರುವವಳು ದಿಗ್ಭ್ರಮೆಗೊಳ್ಳುತ್ತಾಳೆ. ದೇವರಿಗೆ ನಾವು ಭಕ್ತಿಯಿಂದ ಏನೇ ಅರ್ಪಿಸಿದರೂ ಅದನ್ನು ಅನಂತಪಟ್ಟು ಮಾಡಿ ಕೊಡುತ್ತಾನೆ. ಕೃಷ್ಣ ಬಲರಾಮರು ಒಮ್ಮೆ ಮಣ್ಣು ಆಟವಾಡುತ್ತಿದ್ದಾಗ ಕೃಷ್ಣ ಮಣ್ಣು ತಿನ್ನುತ್ತಾನೆ. ಆಗ ಬಲರಾಮನು, ಏ ಕೃಷ್ಣ, ಮಣ್ಣು ತಿಂದ್ಯಾ? ಬಾ ಅಮ್ಮಂಗೆ ಹೇಳ್ತೀನಿ. ಅಮ್ಮ 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 ನೋಡು ಅಮ್ಮ, ಕೃಷ್ಣ ಮಣ್ಣು ತಿಂದ್ಬಿಟ್ಟ. ಅಮ್ಮ ನೋಡು ಇಲ್ಲಿ, ಕೃಷ್ಣ ಮಣ್ಣು ತಿಂದ. ಕೃಷ್ಣ ಮಣ್ಣು ತಿಂದ್ಯಾ? ಇಲ್ಲ ಅಮ್ಮ, ತಿಂದಿಲ್ಲ. ಎಲ್ಲಿ ಯಾರು? ಕೃಷ್ಣನ ಬಾಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಕಂಡಳು ಯಶೋದ. ಕಂಡು ಗಾಬರಿಯಿಂದ ಮೂರ್ಛೆ ಹೋದಳು. ಇಂತಹ ಕೃಷ್ಣನ ಮಹಿಮೆಗಳು ಅಪಾರ. ಎಲ್ಲರಿಗೂ ತಿಳಿದಂತೆ ಕೃಷ್ಣ ಹಾಲು, ಮೊಸರು, ಬೆಣ್ಣೆ ಪ್ರಿಯ. ಅದೆಷ್ಟೇ ತಿಂದರೂ ಮತ್ತೆ ತಿನ್ನುವ ಆಸೆ. ಗೊಲ್ಲರ ಮನೆಗಳಿಗೆ ಹೋಗಿ ಎಲ್ಲವನ್ನೂ ಕದ್ದು ತಿನ್ನುತ್ತಿದ್ದ. ಒಂದು ದಿನ ಒಬ್ಬ ಗೊಲ್ಲತ್ತಿಯ ಮನೆಗೆ ನುಗ್ಗಿ ಬೆಣ್ಣೆ, ಮೊಸರುಗಳನ್ನು ಕದ್ದು ತಿನ್ನುವಾಗ, ಏ ಕೃಷ್ಣ, ಬೆಣ್ಣೆ ಮೊಸರನ್ನೆಲ್ಲ ಕತ್ತಿಂತಾ ಇದೆಯಾ? ಬಾ ನಿಮ್ಮಮ್ಮಂಗೆ ಹೇಳ್ತೀನಿ. ನನ್ನ ಮಗ ಹಾಗೆ ಹೀಗೆ ಅಂತ ಜಂಬ ಕೊಚ್ಕೋತಾ ಇರ್ತಾಳಲ್ಲ ನಿಮ್ಮಮ್ಮ, ಸರಿಯಾಗಿ ಸಿಕ್ಕಾಕೊಂಡಿದ್ಯಾ? ಬಾ ಯಶೋದ, ಓ ಯಶೋದ, ನೋಡಮ್ಮ, ನೋಡು ನಿನ್ನ ಮಗನ ಅವತಾರನ. ನಮ್ಮ ಮನೆಯಲ್ಲಿ ಹಾಲು ಬೆಣ್ಣೆ ಎಲ್ಲ ಕದ್ದು ತಿಂದು ಹೇಗೆ ಸಿಕ್ಕಾಕೊಂಡಿದ್ದಾನೆ ನೋಡು. ನನ್ನ ಮಗನೇ, ಎಲ್ಲಿ ಕಾಣುತ್ತಿಲ್ಲವಲ್ಲ? ಇದು ನಿನ್ನ ಮಗ. ಹಾ, ನನಗೆಲ್ಲೋ ಭ್ರಮೆ. ಮತ್ತೆ ಶುರು ಮಾಡ್ಕೊಂಡ್ರ ನಿಮ್ಮ ತಮಾಷೆನ? ಹೋಗಮ್ಮ ಹೋಗು. ಇಲ್ಲ, ನಾನು ಕೃಷ್ಣನೇ ಕರೆತಂದಿದ್ದು. ಹೋಗಮ್ಮ ಹೋಗು. ಅಯ್ಯೋ, ಕೃಷ್ಣನೇ ಇಟ್ಕೊಂಡು ಬಂದಿದ್ನಲ್ಲ, ನನ್ನ ಮಗ ಹೇಗೆ ಬಂದ?
ಹೀಗೆ ಕೃಷ್ಣನ ತುಂಟಾಟಗಳು ಬಾಲಲೀಲೆಗಳನ್ನು ನೋಡುತ್ತಾ 8 ವರ್ಷಗಳು ಕಳೆದವು. ಕಂಸನ ಮೃತ್ಯು ಸನ್ನಿಹಿತವಾಯಿತು. ಕಂಸನು ಶ್ರೀಕೃಷ್ಣನನ್ನು ಕರೆತರಲು ಮಥುರೆಯಿಂದ ಅಕ್ರೂರನನ್ನು ಕಳುಹಿಸುತ್ತಾನೆ. ಅದು ಕಂಸನ ಜಾಲವಾಗಿರುತ್ತದೆ. ಚಾಣೂರನೆಂಬ ಮಲ್ಲನ ವಿರುದ್ಧ ಕೃಷ್ಣನನ್ನು ಮಲ್ಲಯುದ್ಧದಲ್ಲಿ ಸಾಯಿಸುವ ಯೋಜನೆ ರೂಪಿಸಿರುತ್ತಾನೆ. ಕೃಷ್ಣನು ಬಲರಾಮನೊಂದಿಗೆ ಅಕ್ರೂರನ ಜೊತೆ ಮಥುರೆಗೆ ಬರುತ್ತಾನೆ. ಕೃಷ್ಣ ಚಾಣೂರರ ಯುದ್ಧದ ಸನ್ನಿವೇಶ. ಚಾಣೂರ ಮಲ್ಲ ಜಗಜ್ಜಟ್ಟಿ ಮಲ್ಲನನ್ನು ಸೋಲಿಸುವುದು ಸಾಧ್ಯವೇ ಇಲ್ಲ. ಆ ಶಕ್ತಿ ಯಾರಲ್ಲಾದರೂ ಇದ್ದರೆ ಬನ್ನಿ, ಮುಂದೆ ಬನ್ನಿ. ಓಹೋ, ನಿನ್ನನ್ನು ಸಾಯಿಸಲು ಯಾರಿಗೂ ಸಾಧ್ಯವಿಲ್ಲವೋ? ನನ್ನ ಜೊತೆ ಯುದ್ಧ ಮಾಡಿ ಆಮೇಲೆ ಹೇಳು ನೋಡೋಣ. ಕೃಷ್ಣನು ಚಾಣಾಕ್ಷತನದಿಂದ ಚಾಣೂರನ ದೈತ್ಯ ದೇಹವನ್ನು ಆಯಾಸ ಮಾಡಿ ನಂತರ ಕೊಂದನು. ಚಾಣೂರನ ಸಂಹಾರದ ನಂತರ ಇದನ್ನು ನೋಡಿದ ಕಂಸನು ಕೃಷ್ಣನ ಮೇಲೆ ಆಕ್ರಮಣ ಮಾಡಲು ಪ್ರಯತ್ನಿಸಿದಾಗ ಕೃಷ್ಣನು ಕಂಸನನ್ನು ಹಿಡಿದೆಳೆದು ಪ್ರತಿ ದಾಳಿ ಮಾಡಿ ಕೊಂದನು.